ನಾವು ನಮ್ಮ ಉದ್ದೇಶ ಏನಪ್ಪ ಅಂದರೆ ಈಗ ಜನರಿಗೆ ಸರಿಯಾದ ರೀತಿ ತಲುಪ್ತಾ ಇದೆಯಾ. ಈಗ ನಾವು ಗೃಹಲಕ್ಷ್ಮಿ ಗೃಹಜ್ಯೋತಿ ಇವೆಲ್ಲ ಕೊಟ್ಟಿದ್ದೀವಿ. ಗೃಹಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಕೊಟ್ಟ ಮೇಲೆ ಅವರ ಬದುಕು ಏನಾಯಿತು, ಬದಲಾವಣೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ. ಈಗ ನಾನು ಒಂದು ಹೆಣ್ಮಗಳನ್ನ ಕೇಳಿದೆ, ಇಲ್ಲೆಲ್ಲ ನಿಂತಿದ್ದಂಥ ಹೆಣ್ಮಕ್ಳನ್ನ ಕೇಳಿದೆ, ನೀನು ಎಷ್ಟು ಅಕ್ಕಿ ಹಾಕ್ತೀಯ ತಾಯಿ ಅಂತ ಕೇಳಿದೆ. ಆ ಹೆಣ್ಮಗಳು ಹೇಳಿದ್ಲು, ನಮಗೆ ಅರ್ಧ ಡಬ್ಬ ಉಳಿತದೆ ಅಂತ. ಅಂದರೆ ಒಂದೇ ಹೆಣ್ಮಗಳಿರೋದು ಅಕ್ಕಿಗೆ 10 kg ಸಿಗ್ತಾಯಿದೆ. ಸೊ ಅದು ಮಧ್ಯ ಒಂದು ರಿಪೋರ್ಟ್ ಬಂದಿದೆ, ಕಾಳಸಂತೆ ಹೋಗ್ತಾಯಿತ್ತು ಅಂತ ಒಂದು ರಿಪೋರ್ಟ್ ಬಂದಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ, ನಿಜನಾ ಸುಳ್ಳ, ಎಷ್ಟು ಉಳಿತಾ ಇದೆ, ಏನು ಮಾಡ್ಬೋದು, ಏನು ಆಲ್ಟರ್ನೇಟಿವ್ ಮಾಡ್ಬೋದು ಅಂತ. ನಂಬರ್ 1 ಶಕ್ತಿ ಯೋಜನೆಯಿಂದ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ ಅಂತ. ಈಗ ನಮಗೆ ಚಿಕ್ಕಮಗಳೂರಿಂದ ಒಂದು ರಿಪೋರ್ಟ್ ಬಂದಿದೆ, ಆ ಶಕ್ತಿ ಯೋಜನೆಯಿಂದ ಉದ್ಯೋಗ ಜಾಸ್ತಿ ಆಗಿದೆ ಅಂತ. ಉದ್ಯೋಗ ಜಾಸ್ತಿ ಆಗಿದೆ, ಅವ್ರಿಗೆ ಫ್ರೀಯಾಗಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಅದರಿಂದ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಉದ್ಯೋಗ, ಅದೊಂದು ರಿಪೋರ್ಟ್ ಇದೆ. ಇನ್ನೊಂದು 2,000 ರೂಪಾಯಿ ಬರ್ತಾ ಇರೋದ್ರಿಂದ ಆ ಹೆಣ್ಮಕ್ಳಿಗೆ ಮನೆಯಲ್ಲಿ ಆರ್ಥಿಕ ಶಕ್ತಿ ಜಾಸ್ತಿ ಆಗಿದೆ. ಆರ್ಥಿಕ ಶಕ್ತಿ ಆಗಿದೆ, ಮನೆ ಯಜಮಾನರ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗಿದೆ. ಎಜುಕೇಷನ್ಗೆ ಜಾಸ್ತಿ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾರೆ. ಬರೀ 6% 7% ಮಾತ್ರ ಸಾಲ ತೀರ್ಸೋಕ್ಕೆ ತೀರಿಸ್ತಾ ಇದ್ದಾರೆ. ಸೊ ಹಂಗೆ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ನಾವು ಇದರ ಆಲೋಚನೆ ಏನು, ಯಾವ ರೀತಿ ಆಗ್ತಾ ಇದೆ, ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರ ಬದುಕನ್ನು ಏನು ಬದಲಾವಣೆ ಮಾಡ್ಬೋದು ಅನ್ನೋದು ನಮ್ಮ ಈ ಕಾರ್ಯಾಗಾರ, ನಮ್ಮ ರೇವಣ್ಣವರ ಮುಖಂಡತ್ವದಲ್ಲಿ ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದು ಎಲ್ಲ ಜಿಲ್ಲೆಯಲ್ಲೂ ಇದು, ಯಾಕೆಂದರೆ ತಿಳ್ಕೊಬೇಕಲ್ಲ ನಮಗೆ. ಈಗ ಶಕ್ತಿ ಯೋಜನೆ ಒಂದು, ಎರಡನೇದು ವಿದ್ಯುತ್ ಶಕ್ತಿಯಿಂದ ನಿಮಗೆ ಆ ದುಡ್ಡು ಉಳಿದ ಮೇಲೆ ನೀವು ಆ ದುಡ್ಡಿನ ಏನು ಮಾಡ್ತಾಯಿದ್ದೀರಿ, ಇವೆಲ್ಲ ಕೂಡ ನಾವು ವ್ಯಾಲ್ಯೂಷನ್ ಮಾಡ್ತೀವಿ. ಎಲ್ಲ ತಿಳ್ಕೊಂಡು ಒಂದು ರಿಪೋರ್ಟು ರೆಡಿ ಮಾಡಿದ್ದೀವಿ. ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 90% ಜನರಿಗೆ, 92% ಜನರಿಗೆ ಅವರ ಬದುಕೇ ಬದಲಾವಣೆ ಆಗಿದೆ. ಅದರಿಂದ ಇಡೀ ದೇಶದಲ್ಲಿ ಇದಕ್ಕೊಂದು ಭಾಳ ಸಕ್ಸಸ್ಫುಲ್ಲು ನಮ್ಮ 5 ಗ್ಯಾರಂಟಿ ಮುಟ್ಟಿದೆ. ಸರ್, ನಾಳೆ ದೇವೇಗೌಡರು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ನೋಡಪ್ಪ, ಅವರ ದೇವೇಗೌಡರು ಹೋರಾಟಕ್ಕೆ ನಮ್ಮದು ಭಾಳ ಸಂತೋಷ. ಅವರ ಸುಪುತ್ರೇ ಇದನ್ನು ನೋಟಿಫಿಕೇಷನ್ ಮಾಡಿದ್ದು, ಆಯಿತಾ. ಅವರೇ ಯಾಕೆ ಇದನ್ನು ತೆಗಿಲಿಲ್ಲ, ಅವರೇ ಮಾಡಿ, ಅವರೇ DLF ಜೊತೆ ಅಗ್ರಿಮೆಂಟ್ ಮಾಡಿಸಿದ್ದು ಅವರೇನೆ, DLF ಜೊತೆ ದುಡ್ಡು ಕಟ್ಸ್ಕೊಂಡಿದ್ದು ಅವರೇನೆ, ಅರ್ಥ ಆಯ್ತಾ. ಅದಾದಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ತೀರ್ಮಾನ ಆಯಿತು, 1900 ಎಕರೆನ ಅವರು ನೋಟಿಫಿಕೇಷನ್ ಮಾಡಿದ್ದಾರೆ. ತಿರ್ಗಾ KEDBಗೆ ಎಲ್ಲ ರೈತರು ದುಡ್ಡು ತೊಗೊಂಡಿದ್ದಾರೆ. ಅದೆಲ್ಲ KEDB ಆಸ್ತಿ ಆಗಿದೆ. ಎಲ್ಲ ರೈತರು ಕೂಡ ವಾಪಸ್ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಅವತ್ತು ಕ್ವಶನ್ ಮಾಡಲಿಲ್ಲ? ಮಾಜಿ ಶಾಸಕರು ಯಾಕೆ ಕ್ವಶನ್ ಮಾಡಲಿಲ್ಲ? ಕುಮಾರಸ್ವಾಮಿ ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಎಲ್ಲ ಅವರೇ ಇದಕ್ಕೆ ಸಹಕಾರ ಕೊಟ್ಬಿಟ್ಟು BJP ಸರ್ಕಾರದಲ್ಲಿ ನನಗೆ ಡಿನೋಟಿಫೈ ಮಾಡು ಅಂತಂದರೆ ನಾನು ಡಿನೋಟಿಫೈ ಮಾಡೋಂಥ ನೋಡಿ, ಅವ್ರು ಯಾರ ಮಾತು ನಾ ಕೇಳಕ್ಕೆ ತಯಾರಿಲ್ಲ. ಅವ್ರು ಹಂಗೆ ಬಿಟ್ಬಿಡಿ ಅಂತ ಹೇಳಿದ್ರು ನಾ ಕೇಳಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರದ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇದೆ. ಮತ್ತು ಅವ್ರಿಗೂ ಬಿಡಿಸ್ಬೋದಾಯ್ತಲ್ಲ. BJP ಯಡಿಯೂರಪ್ಪಕ್ಕೆ ಇಲ್ಲಿ ದುಡ್ಡು ಫಿಕ್ಸ್ ಮಾಡಿದಾಗ 90 ಲಕ್ಷ ರೂಪಾಯೋ 1 ಕೋಟಿನೋ ಫಿಕ್ಸ್ ಮಾಡಿದಾಗ ಯಾಕೆ ಸುಮ್ಮನೆ ಇದ್ರು ಅವರು? ಮಂಜು MLA ಇದಲ್ಲ, ಯಾಕೆ ಸುಮ್ಮನೆ ಇದ್ದ ಮಂಜು MLA? ನೋಡಿ, ನಾವು ಅದನ್ನೆಲ್ಲ ಮಾಡೋಕ್ಕೆ ಇದೆಲ್ಲ ರೈತರದ್ದು ಯಾರು ಇಲ್ಲ, ರೈತರದೆಲ್ಲ ಸಹಕಾರ ಇದೆ. ಇದೆಲ್ಲ ಕೆಲವು ಮಧ್ಯ ರಿಯಲ್ ಎಸ್ಟೇಟ್ ಗಲಾಟೆಗಳಾಗ್ತಾ ಇರುವಂಥದ್ದು ಏನು ನೋಡಪ್ಪ, ಗಲಾಟೆ ನೋಡ್ರಿ. ಕಾನೂನಿದೆ, ಕಾನೂನು ಚೌಕಟ್ಟಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ, ರೈತರಿಗೆ, ಎಷ್ಟು ಕಮರ್ಷಿಯಲ್, ಎಷ್ಟು ರೆಸಿಡೆನ್ಷಿಯಲ್ ರೇಟು. ಅವ್ರು ಬೇಡ ಅಂತ ಅಂದರೆ ಡೆಪಾಸಿಟ್ ಮಾಡ್ತೀವಿ. ಏನು ಒಂದು ಕಾನೂನಿದೆ, ಹಿಂದೆ ನೋಟಿಫಿಕೇಷನ್ಗೆ ಏನು ಬೆಲೆ ಇದೆ, ಗೈಡೆನ್ಸ್ ವ್ಯಾಲ್ಯೂ ಏನಿದೆ, ಆ ಪ್ರಕಾರ ಕೋರ್ಟ್ಗೆ ನೋಟಿಫಿಕೇಷನ್ ಮಾಡಿಬಿಟ್ಟು ಫೈನಲ್ಲು ದುಡ್ಡು ಡೆಪಾಸಿಟ್ ಮಾಡ್ತೀವಿ ಅಷ್ಟೇ. ನಾನಂತೂ ಇದನ್ನು ಯಾವ ಕಾರಣಕ್ಕೂ ಅವರೇ ಮಾಡ್ಬೋದಾಗಿತ್ತು. ನನ್ನ ಕಾಲದಲ್ಲಿ ಯಾವತ್ತೂ ನಾನು ಬಿಡೋದಿಲ್ಲ. ಅವ್ರ ಕೈಲಿ ಅವ್ರು ಯಾರೋ ಒಬ್ಬ ಹೇಳ್ತಾರೆ ಅಂದ್ಬಿಟ್ಟು, ಬ್ರೋಕರ್ಗೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ನಾನು ಕೇಳಕ್ತಾರಿಲ್ಲ. ಯಾರು ಒರಿಜಿನಲ್ ರೈತರು ಯಾರು ಅನ್ನೋದು ಗೊತ್ತಿದೆ, ಡೂಪ್ಲಿಕೇಟ್ ರೈತರು ಯಾರು ಅಂತ ಗೊತ್ತಿದೆ, ಏಜೆಂಟ್ಗಳು ಯಾರು ಅಂತ ಗೊತ್ತಿದೆ, ಎಲ್ಲ ನಮಗೆಲ್ಲ ಗೊತ್ತಿದೆ. ಈಗ ತಂದು ರಿಲೀಸ್ ಮಾಡಲ ನಾನು? ಯಾರು ದುಡ್ಡು 900 ಎಕರೆಯಲ್ಲಿ KEDBಗೆ ತೊಗೊಂಡಾಗ ಯಾರು ದುಡ್ಡು ತೊಗೊಂಡವ್ರೆ ಬಿಟ್ಟವ್ರೆ ಅಂತ ಯಾಕೆ ಮಾತಾಡಲಿಲ್ಲ? ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ರೈತರಿಗೆ ಈಗ ತಾನೇ ಇವತ್ತು ಬೆಳಗ್ಗೆ ನನ್ನ ಹತ್ರ
ಟೊಯೋಟಾ ಅವ್ರು ಬಂದಿದ್ದರು, ನಮಗೆ 300 ಎಕರೆ ಬೇಕು ರೆಸಿಡೆನ್ಷಿಯಲ್ಗೆ ಅಂತ ಬಂದಿದ್ರು. ನಾನು ಹೇಳಿದೆ 300 ಎಕರೆ ತೊಗೊಳೋದು ಮುಖ್ಯ ಅಲ್ಲ, ಈ ಜಪಾನ್ ಟೌನ್ಶಿಪ್ ಮಾದರಿಲಿ ನಿಮ್ಮ ಟೊಯೋಟಾ ಟೌನ್ಶಿಪ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ದೀನಿ ನಾನು. ಎಲ್ಲಿ ಕೇಳಿಯಾರ ಸರ್? ಅಲ್ಲೇ ಕೇಳಿದ್ದಾರೆ, 300 ಎಕರೆ ಟೊಯೋಟಾ ಅವರು ಕೇಳಿದ್ದಾರೆ. ಹೌದು, ರೆಸಿಡೆನ್ಷಿಯಲ್ ಟೌನ್ಶಿಪ್ ಮಾಡಬೇಕು ಅಂತ, ಒಂದು ದೊಡ್ಡ ಎದ್ದು ಕಾಣೋಂಥ ರೀತಿ ಟೌನ್ಶಿಪ್ ಅಲ್ಲಿ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರು. ಇದರಲ್ಲೇ ಕೊಡ್ತೀರಾ ಅಥವಾ ಹೇಗೆ ಸರ್? ಇದರಲ್ಲೇ ರಾಜಕೀಯವಾಗಿ ಏನಾದ್ರು ಇದಾಗ್ತಿದೆ ಸರ್? ಮೊನ್ನೆ ಅಶೋಕ್ ಅವರು ಬಂದಿದ್ರು, ನೋಡಪ್ಪ, ನಾಳೆ ದೇವೇಗೌಡರು ಬರ್ತಾರೆ. ಅವ್ರದ್ದು ನೋಡ್ರಿ, ಅಶೋಕರು ಬರಲಿ, ದೇವೇಗೌಡರು ಬರಲಿ, ಅವ್ರು ರಾಜಕೀಯದ ಹೋರಾಟ ಮಾಡ್ತಾರೆ. ನಾನು ಅವ್ರ ರಾಜಕೀಯದ ಹೋರಾಟಕ್ಕೆ ನಾನೇನು ಬೇಜಾರೇನು ನಾನು ಮಾಡ್ಕೊಡೋದಿಲ್ಲ. ಅವ್ರಿಗೂ ಎಲ್ಲ ವಾಸ್ತವಾಂಶ ಏನು ಅಂತ ಗೊತ್ತಿದೆ. ಏನು ಗೊತ್ತಿಲ್ವ ಅವ್ರಿಗೆ? ಅವ್ರ ಪೆನ್ ಇತ್ತಲ್ಲ ಅವ್ರ ಹತ್ರ, ಅವ್ರ ಅಧಿಕಾರ ಇತ್ತಲ್ಲ, ಯಾಕೆ ಅಶೋಕ್ ಬಿಡಿಸ್ಲಿಲ್ಲ ಇದನ್ನು? ಯಡಿಯೂರಪ್ಪನವ್ರು ಯಾಕೆ ಬಿಡಿಸ್ಲಿಲ್ಲ ಇದನ್ನು? ದೇವೇಗೌಡರ ಮಗನ ಕೈಲಿ ಯಾಕೆ ಬಿಡಿಸ್ಲಿಲ್ಲ ಇದನ್ನು? ಯಾವತ್ತು ಇದು ಬೇಡ ಅಂತೇಳಿ ಅವತ್ತು ಹೇಳ್ಬೋದಿತ್ತಲ್ಲ, ನೀನು ಮಾಡೋದು ಸರಿ ಇಲ್ಲಪ್ಪ, ಇದು ಅವ್ರದ್ದೇ ಕ್ಷೇತ್ರ ಇತ್ತಲ್ಲ, ಇದು ನನ್ನ ಕ್ಷೇತ್ರ ಏನಿರಲಿಲ್ವಲ್ಲ, ಇದು ನಾನೇನು ಮಂತ್ರಿ ಇರಲಿಲ್ವಲ್ಲ, ಅವರೇ ಮಂತ್ರಿ ಇದ್ರಲ್ಲ. ಸುಮ್ಮನೆ ಈಗ ನಮ್ಮ ಮೇಲೆ ತೋರ್ಸೋಕ್ಕೆ ರಾಜಕಾರಣ. ಬಾಲಕೃಷ್ಣನ ಮೇಲೆ ರಾಜಕೀಯವಾಗಿ ಯಾರು ವಿರೋಧಿಗಳಿದ್ದಾರೆ ಅವ್ರು ಮಾತ್ರ ಇವತ್ತು ಪ್ರತಿಭಟನೆನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.